ಹಾಯ್ ಹಲೋ ನಮಸ್ತೆ. ನಿನ್ನೆ ಸಂಡೇ ಎಲ್ಲಾದರೂ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮೊನ್ನೆ ಸಾಟರ್ಡೆ ನೈಟ್ 10 ಗಂಟೆಗೆ ನಾವು ಪ್ಲ್ಯಾನ್ ಮಾಡಿದ್ವಿ. ಎಲ್ಲೋಗೋದು ಅಲ್ಲೋಗೋಣ ಇಲ್ಲೋಗೋಣ ಅಂತೇಳಿ ಕೊನೆಗೆ ಇಲ್ಲೇ ಲೋಕಲ್ ಹೊಸಪೇಟೆಗೆ ಹೋಗಿ ಬರೋಣ ಅಂತಲೂ ಮಾತಾಡ್ಕೊಂಡ್ವಿ. ಹೊಸಪೇಟೆ ಸುತ್ತಮುತ್ತ ಏನು ಪ್ಲೇಸಸ್ ನೋಡಿರಲಿಲ್ಲ, ತುಂಬ ವರ್ಷಗಳೇ ಆಗಿತ್ತು. ಅದಕ್ಕೆ ಹೊಸಪೇಟೆ ಅಂತಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬೆಳಗ್ಗೆ ಬೇಗ 5:30ಗೆಲ್ಲ ಎದ್ದು ಸ್ನಾನ ಮಾಡಿ ರೆಡಿಯಾಗಿ 6:30ಗೆ ಮನೆ ಬಿಟ್ವಿ ನಾವು ಕರೆಕ್ಟಾಗಿ. ಇನ್ನು CNG ಫಿಲ್ ಮಾಡಿಸ್ಕೊಂಡು ಹೊಸಪೇಟೆ ಕಡೆಗೆ ಹೊರಟ್ವಿ. ಜೋಳದರಾಶಿ ಗುಡ್ಡ ಮತ್ತು ಜಂಬುನಾಥೇಶ್ವರ ನೋಡೋಣ ಅಂತ. ಜೋಳದರಾಶಿ ಗುಡ್ಡ ನೋಡಿರಲಿಲ್ಲ, ಈಗ 2 ವರ್ಷದಿಂದ ಫುಲ್ ವೈರಲ್ ಆಗಿದೆ. ವಿಡಿಯೋಗಳೆಲ್ಲ ಬರ್ತಾ ಇರೋದ್ರಿಂದ ಫುಲ್ ವೈರಲ್ ಆಗಿದೆ. ಅದಕ್ಕಿಂತ ಮುಂಚೆ ಅಷ್ಟೊಂದೇನು ಡೆವಲಪ್ಮೆಂಟ್ ಇರಲಿಲ್ಲ ಅದು. ಆದರೂ ಯಾವಾಗ ಓಪನ್ ಇರುತ್ತೋ ಯಾವಾಗ ಓಪನ್ ಇರೋಲ್ಲ ಗೊತ್ತಿಲ್ಲ ಅಂತ ನನ್ನ ಫ್ರೆಂಡ್ ಹೇಳಿದ. ಸೊ ನೋಡೋಣ, ಓಪನ್ ಇದ್ದರೆ ಹೋಗೋಣ, ಇಲ್ಲಾಂದರೆ ಇಲ್ಲ ಅಂತ ಹೊರಟ್ವಿ. ಆಮೇಲೆ ಇನ್ನೊಂದು ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇತ್ತು ಅವತ್ತು ಆ್ಯಕ್ಚುಲಿ. ಅದಕ್ಕೆ 2 ಆಗಿಬಿಡುತ್ತೆ, 2 in 1. ಸಂಡೇ ಔಟಿಂಗು ಆಗುತ್ತೆ, ಈ ಕಡೆ ಆ್ಯನಿವರ್ಸರಿಗೆ ಸ್ವಲ್ಪ ಹೊರಗೆ ಹೋಗಿ ಬಂದಂಗೆ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಹೋಗಿದ್ದೆ ಜೋಳದರಾಶಿ ಗುಡ್ಡ. ನೋಡಿ ಅಲ್ಲಿ ಕಾಣ್ತಾ ಇದೆ, ಅದೇ ಜೋಳದರಾಶಿ ಗುಡ್ಡ. ಬಟ್ ಎಂಟ್ರೆನ್ಸು ಯಾವ ಕಡೆಯಿಂದ ಹೋಗ್ಬೇಕಂತ ಸ್ವಲ್ಪ ಹುಡುಕಾಡಿದ್ವಿ ನಾವು. ಆಮೇಲೆ ಸಿಕ್ತು ನೋಡಿ, ಇದೆ ಸ್ಟಾರ್ಟಿಂಗ್ ಪಾಯಿಂಟು. ಬಟ್ ಗೇಟ್ ಹಾಕಿಬಿಟ್ಟಿದ್ರು. ವೆದರ್ ಮಾತ್ರ ಭಾಳ ಚೆನ್ನಾಗಿತ್ತು. ಫುಲ್ಲು ಗಾಳಿ, ಆಷಾಢ ಅಲ್ಲ, ಸೊ ಫುಲ್ಲು ಗಾಳಿ ಅಂದರೆ ಓವರ್ ಗಾಳಿ ಇತ್ತು. ಆದರೂ ಕ್ಲೈಮೇಟು ಮತ್ತು ಸೀನ್ರಿ ಬ್ಯಾಕ್ಗ್ರೌಂಡು ಸಖತ್ತಾಗಿತ್ತು. ಹಾಗಾಗಿ ನಾವು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ಮುಂದೆ ಹೋಗ್ತಾ ಸ್ವಲ್ಪ ಮುಂದೆ ಹೋದ್ವಿ. 1 ಕಿಲೋಮೀಟ್ರ್ ಅಷ್ಟು ಹೋದ್ವಿ. ನೋಡಿರಿ, ಈ ಥರ ಗೇಟ್ ಕ್ಲೋಸ್ ಆಗಿಬಿಟ್ಟಿತ್ತು. ಎಲ್ಲರೂ ಬೈಕಲ್ಲೇ ಬಿಟ್ಟು ವಾಕಿಂಗ್ ಅಂತ ಹೋಗ್ತಾಯಿದ್ರು. ನಾವು ಕಾರ್ ತೊಗೊಂಡು ಹೋಗಿದ್ರಿಂದ ಇನ್ನು ಹೋಗೋಕ್ಕೆ ಚಾನ್ಸೇ ಇರಲಿಲ್ಲ. ಹೊರಗಡೆ ಸೈಡ್ ನಿಂದ್ರಿಸಿ ನಾವು ಅಷ್ಟೇ ಒಳಗಡೆ ಹೋದ್ವಿ. ಅಪ್ಪ ಮುಂದೆ ಹೋಗ್ಬಿಟ್ಟಿದ್ರು, ಅಮ್ಮ ಬರಲಿಲ್ಲ. ಅವ್ರಿಗೆ ಅಷ್ಟೊಂದು ನಡೆಯೋಕ್ಕಾಗಲ್ಲ ಅಂತ ಬರಲಿಲ್ಲ. ಇನ್ನು ನಾನು ನಮ್ಮ ಹುಡುಗ ಆರಾಮಾಗಿ ಎಷ್ಟು ಹೋದ್ವಿ ಮುಂದೆ ಅಂತ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಯಾವ ಲೊಕೇಶನಲ್ಲಿ ಎಷ್ಟೆಷ್ಟು ಚೆನ್ನಾಗಿ ಫೋಟೋ ಬರ್ತವೋ ಅಂತ ಚೆನ್ನಾಗಿ ಫೋಟೋಶೂಟ್ ಮಾಡ್ಕೊಂಡ್ವಿ. ಖಾಲಿ ರೋಡ್ ಬೇರೆ ಇತ್ತು, ಆರಾಮಾಗಿ ಫೋಟೋಶೂಟ್ ಎಲ್ಲ ಆಯಿತು. ಮಾಡಿಕೊಂಡು ಮತ್ತೆ ಮುಂದೆ ಹೋಗೋದಾ ಬೇಡ ವ್ಯೂ ಪಾಯಿಂಟ್ ರೀಚ್ ಆಗೋಕ್ಕೆ 4 ಕಿಲೋಮೀಟ್ರ್ ಆಗುತ್ತೆ ಅಂತ ಹೊರಗಡೆ ಒಬ್ರು ಹೇಳಿದರು. ಅಷ್ಟೊಂದು ಅಪ್ಪು ಬೇರೆ ಇತ್ತು, ಹೋಗೋದ ಬೇಡ ಅಂತ ಕನ್ಫ್ಯೂಷನಲ್ಲೇ ನಾವೇನು ಪೂರ್ತಿ ಹೋಗಲಿಲ್ಲ. 1-1.5 ಕಿಲೋಮೀಟ್ರ್ ಅಷ್ಟೇ ಹೋದ್ವಿ ನಾನು ನಮ್ಮ ಹುಡುಗ. ಬಟ್ ನಮ್ಮಪ್ಪ ಮಾತ್ರ ಅವಾಗ 2.5 ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ರು ಅವ್ರ ಮುಂದೆ. ಮತ್ತು ಫೋನ್ ಮಾಡಿ ಹೇಳಿದ್ವಿ, ನಾವು ಬರಲ್ಲ, ನೀವು ಹೋಗಿದ್ರೆ ಹೋಗಿ ಬರ್ರಿ, ಇಲ್ಲ ಅಂದರೆ ವಾಪಸ್ ಬರ್ರಿ, ನಾವು ವೇಟ್ ಮಾಡ್ತೀವಿ ಆರಾಮಾಗಿ, ಇನ್ನು ಸಾಯಂಕಾಲವರೆಗೂ ಟೈಮ್ ಐತಿ ಅಂತ. ಅವ್ರು ಮತ್ತೆ ಒಬ್ಬನೇ ಏನು ಹೋಗೋದು ಬೇಡ ಬಿಡು ಅಂತ ಪಾಪ ರಿಟರ್ನ್ ಬಂದರು. ನಾವು ಚೆನ್ನಾಗೆಲ್ಲ ಫೋಟೋಶೂಟ್ ಮಾಡಿಕೊಂಡು ರಿಟರ್ನ್ ಹೊರಟ್ವಿ. ಸಾಕು, ಸುಮ್ಮನೆ ಬೆಳಗ್ಗೆನೇ ಕಾಲು ನೋವು ಮಾಡ್ಕೊಳೋದು ಯಾಕೆ ಅಷ್ಟು ಅಪ್ಪತ್ತಿ ಅಂತ. ಯಾಕಂದರೆ ಇನ್ನು ನಾವು ಜಂಬುನಾಥೇಶ್ವರ ಹೋಗೋದಿತ್ತು, ಅದಕ್ಕೋಸ್ಕರ. ಅಲ್ಲಿಂದ ಕೆಳಗೆ ಬಂದ್ವಿ. ಪಾಪ ಅಮ್ಮ ಫುಲ್ ಗಾಳಿ ಅಂತೇಳಿ ಹೋಗಿ ಕಾರಲ್ಲಿ ಕೂತಿದ್ರು. ಅಪ್ಪ ಬರೋವರೆಗೂ ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಲ್ಲಿಂದ ಸೀದಾ ಹೊಸಪೇಟೆಗೆ ಹೊರಟ್ವಿ ಟಿಫನ್ ಮಾಡೋಕ್ಕೆ. ನೋಡಿ, ಈ ಥರ ಬೆಳಗ್ಗೆ ಬಿಸಿ ಇಡ್ಲಿ, ವಡ, ಪೂರಿ ಎಲ್ಲ ತಿಂದ್ವಿ. ಸೇಟು ಟಿಫಿನ್ ಅಂತ ಇದು IPMC ಹತ್ರ ಬರುತ್ತೆ ಹೊಸಪೇಟೆಯಲ್ಲಿ. ನಾವು ಯಾವಾಗ ಹೋದರೂ ಅಲ್ಲೇ ಇಷ್ಟಪಡೋದು. ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ತಿಂದ್ಬಿಡ್ತೀವಿ ನಾವು, ಅಂತಲ್ಲೇ ಇಂತಲ್ಲೇ ಅಂತೇನಿಲ್ಲ. ಟಿಫಿನ್ ಮುಗಿಸಿ ಇನ್ನು ಜಂಬುನಾಥೇಶ್ವರ ಟೆಂಪಲ್ಗೆ ಹೊರಟ್ವಿ. ಜಂಬುನಾಥ ಗುಡ್ಡ ಅಂತ ಅಂತೀವಿ ಕಾಮನ್ ಆಗಿ, ಬಟ್ ಅದ್ರ ಹೆಸರಿರೋದು ಮಾತ್ರ ಜಂಬುನಾಥೇಶ್ವರ ಅಂತೇಳಿ. ಈ ಟೆಂಪಲ್ಗೆ ತುಂಬಾ ದೊಡ್ಡ ಇತಿಹಾಸ ಇದೆ. 700 ವರ್ಷಗಳ ಹಿಂದಿನ ಇತಿಹಾಸನೇ ಇದೆ. ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚೆ ಇದು ಅಂತ ಹೇಳ್ತಾರೆ. ಇದು ಫಸ್ಟು, ಇದಾದಮೇಲೆ ಹಂಪಿ ಒಳಗಿರೋ ವಿರೂಪಾಕ್ಷ ದೇವ್ರು ಅಂತ. ಇದು ಅಣ್ಣ ಆದರೆ ಅದು ತಮ್ಮ ಅಂತ ಹೇಳಿದರು ಅಲ್ಲಿ ಕೆಲವೊಬ್ಬರು. ಬಟ್ ಅಷ್ಟು ಹಳೇದಂತೆ ಇದು. ಅಲ್ಲಿ ಒಂದು ಬಾವಿ ಇದೆ ಜಂಬುನಾಥೇಶ್ವರದಲ್ಲಿ. ಆ್ಯಕ್ಚುಲಿ ಅದು ಬಿಸಿಲೇ ಬೀಳಲ್ಲ ಅಂತೆ, ಬಿಸಿಲು ಬೀಳದ ಬಾವಿ ಅಂತೆ. ಇಲ್ಲಿ ತುಂಬ ಪವಾಡಗಳು ನಡೀತಾನೂ ಇದ್ದಾವೆ. ಮದುವೆ ಆಗಲಿದ್ದವರು ಅಲ್ಲಿ ಹೋಗಿ ಇಷ್ಟು ವಾರ ಅಂತ ನೀರು ಹಾಕ್ತಾರೆ, ಆ ಬಾವಿಯಿಂದ ತೆಗೆದು ಅದು ನೀರು ಹಾಕಿಸ್ಕೊಂಬಂದ್ರೆ ಮದುವೆ ಆಗುತ್ತೆ, ಬೇರೆ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಇಲ್ಲಿ ಫೇಮಸ್ಸು. ನೋಡಿ, ಎಂಟ್ರೆನ್ಸ್ ಈ ಥರ ಇದೆ. ಆ ಕಡೆ ಏನೋ ರೋಡು ಬಂದಾಗಿತ್ತು, ಕಾರು ಹೋಗಲ್ಲ ಅಂತ ಅಂದರು. ಅದಕ್ಕೆ ಇನ್ನೇನು ಬೇರೆ ಆಪ್ಷನ್ ಇಲ್ಲ, ಸ್ಟೆಪ್ಸ್ ಹತ್ಕೊಂಡೇ ಹೊರಟ್ವಿ ನಾವು. ಇಲ್ಲಿನೂ ಅಮ್ಮ ಬರಲಿಲ್ಲ, ಭಾಳ ಸ್ಟೆಪ್ಸ್ ಇದ್ದಾವೆ. ನಾವು ಸಣ್ಣವರಿದ್ದಾಗೆಲ್ಲ ಭಾಳ ಸಲ ಹೋಗಿವಿ. ಅವಾಗೆಲ್ಲ ಪ್ರಸಾದ ಮಾಡ್ಕೊಂಡು ಹೋಗಿ ಹಂಚುತ್ತಿದ್ವಿ. ನಮ್ಮ ಮಾಮ ತುಂಬ ಸಲ ಕರ್ಕೊಂಡು ಹೋಗ್ತಿದ್ರು ಅಂತೆಲ್ಲ ಸ್ಟೋರಿ ಹೇಳಿದ್ರು ನಮ್ಮಮ್ಮ. ಸೊ ಅವರು ಮತ್ತೆ ಒಲ್ಲೆ ಅಂದಿದ್ದಕ್ಕೆ ನಾವು 3 ಜನನೇ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಲಾಸ್ಟ್ ಸಂಡೇ ನಾನು ಬೆಂಗಳೂರಲ್ಲಿ ಚಂಪಕಧಾಮ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ. ಅಲ್ಲಿನೂ ಹೀಗೆ ಸರ್ಪ್ರೈಸಾಗಿ ಸ್ವಲ್ಪ ಸ್ಟೆಪ್ಸ್ ಇದ್ವು.
ಹತ್ತಿದೆ. ಇಲ್ಲಿನೂ ಹಾಗೆ ಕಾರ್ ಹೋಗುತ್ತೆ ಬಿಡು ಅಂದ್ಕೊಂಡಷ್ಟರಲ್ಲಿ ಮತ್ತೆ ಸರ್ಪ್ರೈಸ್ ಆಗಿ ಇಷ್ಟೊಂದು ಸ್ಟೆಪ್ಸು 340 ಏನೋ ಸ್ಟೆಪ್ಸ್ ಇದ್ದಾವೆ ಅಂತ ಹೇಳಿದರು. ನೋಡಿ ಹೋಗ್ತಾ ದಾರಿಲಿ ಈ ಥರ ಕಲ್ಲೆಲ್ಲ ಇಟ್ಟಿದ್ರು, ಅದು ಮನೆ ಕಟ್ತಾರಲ್ಲ ಆ ಟೈಪು. ಇನ್ನು ನಮ್ಮ ಹುಡುಗ ಮಧ್ಯೆ ನಿಂತು ಕಮೆಂಟ್ರಿ ಕೊಡೋದು, ತೊಗೊಂಡೋಗ್ತಿರೋ ಬ್ಯಾಗ್ನ ತಬಲಾ ಥರ ಬಾರಿಸೋದು, ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದ. ಫೈನಲ್ ಆಗಿ ರೀಚ್ ಆದ್ವಿ. 342 ಏನೋ ಸ್ಟೆಪ್ಸ್ ಇದ್ವು, ಅದಿಷ್ಟು ಕಂಪ್ಲೀಟ್ ಆಯಿತು. ಸಾಕಾಯಿತು ಅಷ್ಟೊತ್ತರಲ್ಲಿ. ನೋಡಿ ಇದು ಟೆಂಪಲ್ಲು. ಹೊರಗಡೆ ಹುಡುಗರು ಯಾರೋ ಯೋಗ ಏನೋ ಮಾಡ್ತಾಯಿದ್ರು. ಈ ಥರ ಎಲ್ಲಿ ಬೇಕಲ್ಲೇ ಬಟ್ಟೆ ಒಂದು ಕಟ್ಟಿದ್ರು. ಸ್ವಲ್ಪ ಜನ ಕ್ಲೀನ್ ಮೇಂಟೈನ್ ಮಾಡೋಂಗಿಲ್ಲ, ಎಲ್ಲೋದ್ರೆ ಅಲ್ಲಿ ಈ ಥರ ಏನು ಬೇಕಾದ್ರೆ ಎಸಿತಿರ್ತಾರೆ. ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡಿದರೆ ಇನ್ನೂ ನಮ್ಮ ಪರಿಸರನೇ ನಮಗೆ ಚೆನ್ನಾಗಿರುತ್ತೆ. ನೋಡಿ ಇದು ಜಮುನಾಥೇಶ್ವರ. ಹೋದ್ವಿ, ದರ್ಶನ ಮಾಡ್ಕೊಳಕ್ಕೆ ಒಳಗೆ ಹೋದ್ವಿ. ಭಟ್ರು ಮಂಗಳಾರತಿ ಮಾಡಿದರು. ನೋಡಿ ಎಷ್ಟು ಚೆನ್ನಾಗೈತಿ. ಕೆಳಗಡೆ ಇರೋದು ಆ್ಯಕ್ಚುಲಿ ಮೇನ್ ಲಿಂಗು, ಅದು ಮೇಲೆ ಹಾಗೆ ಬೆಳೆದು ಮಕರಂಬ ಹಾಕಿದ್ದಾರೆ. ಮೇನ್ ಇರೋದಂದರೆ ಕೆಳಗನೆ. ನೋಡಿ ಎಷ್ಟು ಚೆನ್ನಾಗಿದೆ. ದರ್ಶನ ಮಾಡಿಕೊಂಡು ಅವ್ರನ್ನೇ ಕೇಳಿದ್ವಿ, ಏನು ಇದು ಒಂದು ಇಲ್ಲಿ ಸ್ಪೆಷಾಲಿಟಿ ಅಂದರೆ 3 ಬಸವಣ್ಣ ಇದೆ. ಎಲ್ಲ ಕಡೆ ಒಂದೇ ಬಸವಣ್ಣ ಇರುತ್ತೆ ಶಿವನ ಮುಂದೆ, ಬಟ್ ಇಲ್ಲಿ 3 ಇದ್ವು. ಆಮೇಲೆ ಹೊರಗಡೆ ಯಾರೋ ಹರಕೆ ಇತ್ತು ಅಂತ ಎಷ್ಟೋ ಕಾಯಿ ಹೊಡಿತಾ ಇದ್ರು. ಆಮೇಲೆ ಇದು ನೋಡಿ ಬಾವಿ, ಅಲ್ಲಿ ಹೇಳಿದ್ನಲ್ಲ ನಾನು, ಇದೇ ಬಾವಿ. ಅದು ಒಂಚೂರು ಬಿಸಿಲು ಬೀಳಲ್ಲ ಅಂತೆ. ಎಷ್ಟು ಸಮ್ಮರಲ್ಲಿ ಬಂದರೂ ಯಾವ ಸೀಸನಲ್ಲಿ ಬಂದರೂ ಬಾವಿಗೆ ಬಿಸಿಲೇ ಬೀಳಲ್ಲ ಅಂತೆ. ಅದು ಬ್ರಹ್ಮದೇವರು, ಆ ಬಾವಿ ಪಕ್ಕದಲ್ಲೇ ಬ್ರಹ್ಮದೇವ್ರ ಗುಡಿ ಇದೆ. ನಾವು ಬ್ಯಾಗ್ ತೊಗೊಂಡೋಗಿದ್ವಲ್ಲ, ಬಟ್ಟೆ ಎಲ್ಲ ತೊಗೊಂಡೋಗಿದ್ವಿ, ಅದೇ ನೀರು ಹಾಕಿಸ್ಕೊಳಕ್ಕಂತಾನೆ. ನೋಡಿರಿ ನಮ್ಮ ಹುಡುಗ ಮತ್ತು ನಮ್ಮಪ್ಪ ನೀರು ಹಾಕ್ಸ್ಕೊಳಕ್ಕೆ ಕುಂತಿದ್ರು. ಅವ್ರೇನೋ ಪದ್ಧತಿ ಇರ್ತವೆ, ಆ ದಿಕ್ಕಲ್ಲಿ ಕೂತ್ಕೊಳ್ಳಿ ಈ ದಿಕ್ಕಲ್ಲಿ ಕೂತ್ಕೊಳ್ಳಿ ಅಂತ. ಆರೋಗ್ಯದ ಸಂಬಂಧ ಕೇಳ್ಕೊಂಡ್ರು ಇವರು. ಬೇರೆ ಏನು ಕೇಳೋ ಅಂಥದ್ದೇನಿಲ್ಲಲ್ಲ. ಆರೋಗ್ಯ ಒಂದು ಚಲೋ ಕೊಟ್ಟರೆ ಎಲ್ಲ ಇದ್ದಂಗೆ ನಮ್ಮ ಕಡೆ. ಅದಕ್ಕೆ ಭಟ್ರು 5 ಸಾರಿ ಆ ಬಿಂದಿಗೆಯಿಂದ ಆ ಬಾವಿಲಿ ನೀರು ಸೇದಿ ಹಾಕಿದ್ರು. ಏನೇ ಇದ್ದರೂ ಮನ್ಸಲ್ಲಿ ಬೇಡ್ಕೊಳ್ರಿ, ಬ್ರಹ್ಮದೇವ್ರ ಮುಂದೆ ಕೂರಿಸಿದ್ದೀವಿ, ಆ ದೇವ್ರ ಹತ್ರ ಎಲ್ಲ ಕೇಳ್ಕೊಳ್ರಿ ಅಂತ 5 ತಮಗೆ ನೀರು ಹಾಕಿದ್ರು. ಹಾಕಿದ್ಮೇಲೆ ಬ್ರಹ್ಮದೇವ್ರಿಗೆ ಒಂದು 3 ಪ್ರದಕ್ಷಿಣೆ ಹಾಕಂತೇಳಿದರು. ಇನ್ನು ಅದು ಪ್ರದಕ್ಷಿಣೆ ಮುಗಿಸ್ಕೊಂಡು ಮತ್ತು ಅಲ್ಲಿ ಮೇನ್ ಟೆಂಪಲ್ಗೆ ಹೋಗಿ ಅಲ್ಲೊಂದು 5 ಪ್ರದಕ್ಷಿಣೆ ಹಾಕಂತೇಳಿದರು. ನಾವೇನು ಸ್ನಾನಗಿನ ಮಾಡಲಿಲ್ಲ, ಬಟ್ ಒಂದು ಬಕೆಟ್ ನೀರು ಸೇದ್ಕೊಟ್ರು. ಅದನ್ನೇ ತಲೆಗೆಲ್ಲ ಹಾಕ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ತೀರ್ಥ ಸ್ನಾನ ಮುಗಿಸ್ಕೊಂಡ್ವಿ ಅಷ್ಟರಲ್ಲೇ. ಮತ್ತು ಮನೆಗೆ ಮಗನಿಗೆ ಮತ್ತು ಅಮ್ಮನಿಗೆ ಒಂದು ಬಾಟಲಲ್ಲಿ ಸ್ವಲ್ಪ ತೊಗೊಂಡು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಟೆಂಪಲ್, ಎಷ್ಟು ಓಲ್ಡ್ ಟೆಂಪಲ್ ಇದು. ಇನ್ನು ಚರ್ಮ ರೋಗ ಏನಾದರೂ ಇದ್ದರೂ ವಾಸಿ ಆಗುತ್ತಂತೆ ಈ ನೀರು ಹಾಕಿಸ್ಕೊಳ್ಳೋದ್ರಿಂದ. ಬೇರೆ ಏನೇ ಬಯಕೆಗಳಿದ್ರೂ ಈಡೇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಆದವರು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಟೆಂಪಲ್ಲು. ನನಗಂತೂ ಭಾಳ ಇಷ್ಟ ಆಯಿತು. ಸೇಮ್ ಹಂಪಿ ಸ್ಟೈಲಲ್ಲೇ ಇದೆ, ಯಾಕಂದರೆ ಅದೇ ಕಾಲದ್ದೆಲ್ಲ, ವಿಜಯನಗರ ಕಾಲದ್ದು. ಇನ್ನು ಅದೆಲ್ಲ ಮುಗಿಸೋಷ್ಟರಲ್ಲಿ ಟೆಂಪಲ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ರು. ಅವ್ರು ಟಿಫಿನ್ಗೆ ಹೋಗಿದ್ರು ಭಟ್ರು. ಯಾರೋ ಇಷ್ಟು ಬಿಲ್ಪತ್ರೆ ತಂದಿದ್ರು. ನೆಕ್ಸ್ಟ್ ಡೇ ಸೋಮವಾರ ಅಂಥೇಳಿ ಶಿವನಿಗೆ ಏರ್ಸಕ್ಕೆ ಅಂತ ಅಷ್ಟೊಂದು ಬಿಲ್ಪತ್ರೆ ತಂದಿದ್ದು. ನಮ್ಮ ಹುಡುಗನ ಜೊತೆ ನಾನು ಒಂದು ಪ್ರದಕ್ಷಿಣೆ ಹಾಕಿದೆ ಹೊರಗಿಂದ. ಮತ್ತು ಅಷ್ಟರಲ್ಲಿ ಬಿಸಿಲು ಬಂತು. ಒಂದು ಸರಿ ಟೆಸ್ಟ್ ಮಾಡೋಣ ಅಂತ ಮತ್ತೆ ಒಳಗೋದೆ ನಾನು. ಅಷ್ಟು ದೊಡ್ಡ ಮರ ಒಂದು ಅಡ್ಡ ಇದೆ, ಆಮೇಲೆ ಈ ಥರ ಅಕ್ಕಪಕ್ಕ ಎಲ್ಲ ಗೋಡೆ ಇದೆ. ಆದರೂ ನೋಡಿ ಇಷ್ಟು ಸ್ವಲ್ಪ ಓಪನ್ ಇದೆ ಸ್ಪೇಸು, ಅಲ್ಲಿಂದನೂ ಬಿಸಿಲು ಬರೋದೇ ಇಲ್ಲ ಒಟ್ಟಿನಲ್ಲಿ ಆ ಬಾವಿಗೆ. ಸುತ್ತಮುತ್ತ ಮೈನಿಂಗ್ ಇರೋದ್ರಿಂದ ಸ್ವಲ್ಪ ನೀರು ರೆಡ್ ಇರ್ತಾವಷ್ಟೇ. ಅದೆಲ್ಲ ಆಯಿತು. ಮತ್ತು ಇವರು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡ್ರು. ಇನ್ನೇನೋ ಹೋಗೋಕ್ಕೆ ರೆಡಿ ಆದ್ವಿ. ಎಲ್ಲ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಇನ್ನೊಂದು ಸರಿ ಭಟ್ರು ಬಂದರೆ ಇನ್ನೊಂದು ಸರಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊತಾ ಇದ್ವಿ, ಬಟ್ ಬಂದಿರಲಿಲ್ಲ. ಸರಿ ಕೆಳಗೆ ಅಮ್ಮ ಒಬ್ಬಳೆ ಕಾಯ್ತಿರ್ತಾಳೆ, ಹೋಗೋಣ ಅಂತ ಎದ್ದೇಳೋಕ್ಕೆ ಮತ್ತೆ ಭಟ್ರು ಬಂದರು. ಟೆಂಪಲ್ ಓಪನ್ ಮಾಡಿದರು. ಮತ್ತೊಂದು ಸರಿ ದರ್ಶನ ಮಾಡೋಕ್ಕೆ ಹೋದ್ವಿ. ಅದು ಬಿಲ್ಪತ್ರೆ ಎಷ್ಟೊಂದು ತಂದಿದ್ರಲ್ಲ, ಅವರೂ ಕಾಯ್ತಾಯಿದ್ರು. ಹಾಗಾಗಿ ಹೋಗಿ ಮತ್ತೆ ದರ್ಶನ ಮಾಡಿಕೊಂಡು ಮನಸಾರೆ ಶಿವನ ಹತ್ರ ಬೇಡ್ಕೊಂಡು ಖುಷಿ ಆಯಿತು. ಹೋಗಿದ್ದಕ್ಕೂ ತೃಪ್ತಿ ಆಯಿತು. ನೋಡಿ ಈ ಥರ ಪೂಜೆ ಎಲ್ಲ ಮಾಡಿದರು. ಮತ್ತು ಇನ್ನೊಂದು ರೌಂಡ್ ಎಲ್ಲ ತೀರ್ಥ ಪ್ರಸಾದ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಮತ್ತು ರಿಟರ್ನ್ ಹೋಗೋಕ್ಕೆ ಹೊರಗೆ ಬಂದ್ವಿ. ಆದರೆ ಮಾತ್ರ ಟೆಂಪಲ್ ಮಾತ್ರ ತುಂಬಾ ಚೆನ್ನಾಗೈತಿ. ಈಗ ಸ್ವಲ್ಪ ವಯಸ್ಸಾದವ್ರಿಗೆ ಹೋಗೋಕ್ಕೆ, ಕಾರೆಲ್ಲ ಹೋಗೋಕ್ಕೆ ಮಾಡ್ತಾಯಿದ್ದಾರೆ ರೋಡು. ಅದು ಒಂದು ಆಗಿಬಿಟ್ರೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟು ನಾವು ಮತ್ತೆ ಇದು ಇನ್ನೊಂದೆಲ್ಲರೂ ಟೆಂಪಲ್ ಹೋಗೋಣ ಅಂದ್ಕೊಂಡ್ವಿ. ಬಟ್ ನಮ್ಮ ಊರಿಗೆ ಬರೋ ಹೈವೇದಲ್ಲಿ ಶನಿ ಮಹಾತ್ಮ ಟೆಂಪಲ್ ಸಿಗುತ್ತೆ. ಆಯ್ತು, ಅದಕ್ಕೆ ಹೋಗೋಣ. ಅದಕ್ಕೂ ತುಂಬ ವರ್ಷ ಆಯಿತು ಹೋಗಿಲ್ಲ ಅಂಥೇಳಿ ಶನಿದೇವ್ರ ಗುಡಿಗೆ ಹೋದ್ವಿ. ಮೊನ್ನೆ ಶನೈಶ್ವರ ಜಯಂತಿ ದಿನ ಅಂತೂ ಫುಲ್ಲು ರಶ್ ಇತ್ತು ಈ ಟೆಂಪಲ್ಲು. ಆದರೆ ನಮ್ಗೆ ಅವಾಗ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಹೆಂಗೂ ಇದೇ ದಾರಿಲೆಲ್ಲ ಹೋಗೋದು, ಒಂದು ಸರಿ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಸಂಡೇ ಆಗಿದ್ರೂ ಒಟ್ಟು ಜನನೇ ಇರಲಿಲ್ಲ, ಫುಲ್ ಖಾಲಿ ಇತ್ತು.
ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ. ನೋಡಿರಿ, ನೀವು ದರ್ಶನ ಮಾಡ್ಕೊಳ್ರಿ. ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಗಣಪ, ಶಿವ, ಪಾರ್ವತಿ ಎಲ್ಲ ದೇವ್ರುಗಳು ಇದ್ದರು ಆ ಕಡೆ, ಮತ್ತು ನವಗ್ರಹ ಎಲ್ಲ ನಮಸ್ಕಾರ ಮಾಡಿಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ಹೊರಗಡೆ ಬಂದ್ವಿ. ಏನೇ ಹೇಳಿ ಈ ಟೆಂಪಲ್ಗಳು ಅವರ ದೇವ್ರ ವಾರಗಳ ದಿನ ಏನಾದರೂ ಸ್ಪೆಷಲ್ ಇದ್ದಾಗ ಫುಲ್ಲು ಗಿಜಿ 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 ಅಂತಿರುತ್ತೆ. ಪಾಪ ಬಿಡದಿಂದಲ್ಲಿ ಈ ಥರ ಕೇಳೋರೆ ದಿಕ್ಕಿರಂಗಿಲ್ಲ. ಅಲ್ಲಿಂದ ಹೊರಗೆ ಬಂದರೆ ಇನ್ನೂ ಬನ್ನಿ ಮಂಕಳ ಕಟ್ಟಿ ಇತ್ತು, ಬನ್ನಿ ಗಿಡ, ಅಲ್ಲಿನೂ ನಮಸ್ಕಾರ ಮಾಡಿಕೊಂಡು ಒಂದು ಪ್ರದಕ್ಷಿಣೆ ಹಾಕಿ ಅಮ್ಮ ಅಲ್ಲೊಂದು ಫೋಟೋ ತೆಗಿ ಅಂದರು. ಅಮ್ಮಂದೊಂದು ಫೋಟೋ ತೆಗೆದು, ಬಟ್ ಆ್ಯನಿವರ್ಸರಿ ಇದ್ದಿದ್ದು ಅವ್ರದ್ದು ಮಿಂಚಿದ್ದು ನಾವು, ಅವ್ರದ್ದು ಜೋಡಿದು ಒಂದು ಫೋಟೋನೇ ಆಗಿರಲಿಲ್ಲ. ಮತ್ತು ಇನ್ನೂ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೋಡಿರಿ, ಇದು ನಮ್ಮ ಟಿ.ಬಿ. ಡ್ಯಾಮು. ಮೊನ್ನೆ ನಮ್ಮ ಸ್ಟೇಟ್ ಸಿ ಎಮ್ಮು, ಆಂಧ್ರ ಸ್ಟೇಟ್ ಸಿ ಎಮ್ಮು ಇನ್ಯಾರೋ ಬಂದು ಇನಾಗ್ರೇಟ್ ಮಾಡಿದರು. ಆ ಗೇಟ್ಸ್ ಎಲ್ಲ ಮತ್ತು ರಿಪೇರಿ ಆಗಿತ್ತಲ್ಲ, ಅದನ್ನು ಓಪನ್ ಮಾಡಿದರು. ಇನ್ನು ಇದು ಗಾಳಮ್ಮ ಗುಡಿ ಅಂತ ನಮ್ಮ ಕೊಪ್ಪಳಕ್ಕೆ ಬರೋ ಲೈನಲ್ಲಿ ಸಿಗುತ್ತೆ. ಸಾಲುಮರ ತಿಮ್ಮಕ್ಕ ಅಪೋಸಿಟಲ್ಲೇ ಬರುತ್ತೆ ಇದು. ಇದನ್ನು ಅಪ್ಪ ಅಮ್ಮ ನೋಡಿರಲಿಲ್ಲ ಅಂತೆ. ವೆಹಿಕಲ್ಸ್ ಎಲ್ಲ ಪೂಜೆ ಮಾಡಿಸೋದಿಲ್ಲ. ನಾವು ಒಂದು ಸರಿ ಹೋಗಿ ಮಾಡಿಸ್ಕೊಂಡು ಬಂದಿದ್ವಿ. ಅದಕ್ಕೆ ಅವ್ರು ನೋಡಿಲ್ಲ ಅಂದಿದ್ದಕ್ಕೆ ಮತ್ತು ಅದು ಒಂದು ಟೆಂಪಲ್ ಹೋಗೋಣ, ಅಮ್ಮ ಯಾವುದು ದರ್ಶನ ಮಾಡಲಿಲ್ಲ, ಪಾಪ ಇದಾರ ಮಾಡಲಿ ಅಂಥೇಳಿ ಹೋದ್ವಿ. ನೋಡ್ರಿ, ಎಷ್ಟು ಚೆನ್ನಾಗಿದೆ, ಎಷ್ಟೊಂದು ದೇವ್ರುಗಳಿದ್ದಾವೆ. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಕೊಪ್ಪಳದ ಕಡೆ ರಿಟರ್ನ್ ಆದ್ವಿ. ಮತ್ತೆ ಎಲ್ಲೋಗೋಣ ಅಂದರೆ ಸಾಕಿನೆಲ್ಲೋ ಬೇಡ ಅಂತಂದರು. ನಮಗೂ ಕಾಲು ನೋವಾಗಿತ್ತು. ಇನ್ನು 12:30 ಆಗಿತ್ತು. ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ನಮ್ಮ ಕೊಪ್ಪಳದಲ್ಲಿ ಎಂಟ್ರೆನ್ಸು. ನಾವು ಇದು ಹೋಟೆಲ್ ಟ್ರೈ ಮಾಡಿರಲಿಲ್ಲ, ಅಕ್ಷಯ ಅಂತ. ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೋದ್ವಿ. ಮಗ ಮನೆಯಲ್ಲೇ ಇದ್ದ, ಅವ್ನು ಬಂದಿದ್ದಿಲ್ಲ ನಮ್ಮ ಜೊತೆ. ಸೊ ನಮ್ಮನ್ನು ಬಿಟ್ಟು ನಮ್ಮ ಹುಡುಗ ಕರ್ಕೊಂಬರಕ್ಕೆ ಹೋಗಿದ್ದ. ನೋಡಿ, ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಇಷ್ಟ ಆಯಿತು ನನಗೆ. ಮತ್ತು ಫೋಟೋಕ್ಕೂ ಚೆನ್ನಾಗೇ ಇತ್ತು, ಫೋಟೋ ಎಲ್ಲ ಚೆನ್ನಾಗಿ ಬಂದು. ನಮ್ಮ ಮಗ ಮತ್ತು ನಮ್ಮ ಹುಡುಗ ಬರೋಷ್ಟರಲ್ಲಿ ನಾವೇ ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ಅದೆಲ್ಲ ಆಗಷ್ಟರಲ್ಲಿ ಬಂದರು ಅವರು. ಆರ್ಡ್ರ್ ಮಾಡಿದ್ವಿ. ಗೋಬಿ ಅಂತೂ ಮಸ್ತ್ ಜಬರ್ದಸ್ತ್ ಇತ್ತು. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಅನ್ನಿಸ್ತು, ಬಿಟ್ಟರೆ ಭಾಳ ಚೆನ್ನಾಗಿತ್ತು. ಏನೇನು ತೊಗೊಂಡ್ವಿ ಎಲ್ಲ ಟೇಸ್ಟ್ ಅಲ್ಟಿಮೇಟ್. ನಮ್ಮ ಕೊಪ್ಪಳದಲ್ಲಿ ಎಲ್ಲ ಹೋಟೆಲ್ಗಿನ ಕಂಪೇರ್ ಮಾಡಿದ್ರು ಇದು ಭಾಳ ಇಷ್ಟ ಆಯಿತು ನಮಗೆ ಟೇಸ್ಟಲ್ಲಿ. ಮತ್ತು ಟೀ, ನಮ್ಮ ಹುಡುಗ ಲೆಮನ್ ಟೀ ಅದೆಲ್ಲ ತೊಗೊಂಡು ಮುಗಿಸ್ಕೊಂಡು ಲಂಚ್ ಮುಗಿಸ್ಕೊಂಡು ಮತ್ತು ಹೊರಟ್ವಿ ನಾವು. ಜೋಡಿದಂತ ಪಾಪ ಫೋಟೋ ಇದು ಒಂದೇ ತೆಗೆದಿತ್ತು, ಅದು ಗಾಳಮ್ಮನ ಗುಡಿ ಮುಂದೆ. ಅದು ಅಲ್ಲಿ ಹಾಕೋಕ್ಕೆ ಮಿಸ್ ಆಗಿ ಇಲ್ಲಿ ಹಾಕಿದ್ದೀನಿ, ಸಾರಿ. ಊಟ ಮುಗಿಸ್ಕೊಂಡು ಸರಿ ನನ್ನ ಮನೆಗೆ ಹೋಗೋಣ ಅಂತ ಮನೆ ಕಡೆ ಬಂದ್ವಿ. ಅವಾಗೆ ಫುಲ್ಲು ಮೋಡ ಆಗಿತ್ತು, ಮಳೆರಾಯ ಬರೋಕೆ ಕಾಯ್ತಾ ಇದ್ದ. ನನ್ನ ಮಗ ಅಲ್ಲೇ ಆಟ ಆಡ್ತೀನಿ ಅಂತ ಮತ್ತೆ ದಾರಿಲೇ ಹೇಳ್ಕೊಂಡ. ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಸಾಯಂಕಾಲ ಇನ್ನೊಂದು ಕಡೆ ಎಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನಾವು ಹೊರಟಿದ್ದೆ ಗದಗ ಕಡೆ. ನಮ್ಮ ಅಳಿಯ ಹುಟ್ಟಿ 5 ತಿಂಗಳಾಗಿತ್ತು, ನೋಡೋಕ್ಕೆ ಹೋಗಿರಲಿಲ್ಲ. ಅದಕ್ಕೆ ಒಂದು ಸರಿ ನೋಡ್ಕೊಂಬರೋಣ, ಹೆಂಗಿದ್ರು ಖಾಲಿ ಇದ್ದೀವಲ್ಲ, ಮತ್ತು ನಾಳೆಯಿಂದ ಸ್ಕೂಲು ಡ್ಯೂಟಿ ಬ್ಯುಸಿ ಆಗಿಬಿಡ್ತಾರೆ ಇಬ್ಬರು ಅಂಥೇಳಿ ನಾನು ನಮ್ಮ ಹುಡುಗ ಅಷ್ಟೇ. ಮತ್ತು ನನ್ನ ಮಗ ಬರಲಿಲ್ಲ, ಅವ್ನು ಬರೋದು ಇಲ್ಲ. ಸೊ ಗದಗ ಹೊರಟಿವಿ. ಸಾಯಂಕಾಲ 5:30 ಬಿಟ್ಟಿದ್ವಿ ನಾವು. 6:15 ಅಷ್ಟೊತ್ತಿಗೆ ಗದಗಲ್ಲಿದ್ವಿ. ಆರಾಮಾಗಿ ಪಾಪ್ಕಾರ್ನ್ ಎಲ್ಲ ತಿನ್ಕೊತ ಹೋದ್ವಿ. ವೆದರು ಕೂಲಾಗೇ ಇತ್ತು, ಬಟ್ ನಮ್ಮ ಕೊಪ್ಪಳಕ್ಕಿಂತ ಅಲ್ಲಿ ಫುಲ್ ಕೂಲು. ಯಾವಾಗಲೂ ಮಳೆ ಸುರಿತಾನೇ ಇರುತ್ತೆ. ಇವಾಗ ತುಂಬ ದಿನ ಆಯ್ತಂತೆ ಮಳೆ ಸ್ಟಾರ್ಟ್ ಆಗಿ. ನಮ್ಮೂರಲ್ಲಿನೂ ಅಷ್ಟೊಂದಿಲ್ಲ, ಬರೀ ಕೋಲ್ಡ್ ಕ್ಲೈಮೇಟ್ ಮಾತ್ರ ಇದೆ. ಮಳೆ ಅಷ್ಟೊಂದೇನಿಲ್ಲ, ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಬಂದರೆ ಮುಗಿದೇ ಹೋಯ್ತು. ಅದೇ ಹೇಳಿದ್ನಲ್ಲ, ಪಾಪ್ಕಾರ್ನೆಲ್ಲ ತಿನ್ಕೊತ ಸಾಂಗ್ಸ್ ಕೇಳ್ಕೊತ ಆರಾಮಾಗಿ ಹೋದ್ವಿ. ಹೋಗೋಷ್ಟರಲ್ಲಿ ಮಳೆ ಸ್ಟಾರ್ಟೇ ಆಗಿಬಿಡ್ತು, ಹನಿ 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 ಹನಿ. ಅಲ್ಲೋಗಿ ಕೇಳಿದ್ರೆ ಅವರು ಅದನ್ನೇ ಅಂದರು, ಇಲ್ಲ ಈಗ 1 ವಾರ 15 ದಿನ ಆಯಿತು ಡೈಲಿ ಮಳೆನೇ ಬರ್ತಾಯಿದೆ ಅಂತ. ಆ ಕಡೆ ಹೋದಂಗೆಲ್ಲ ಕಪ್ಪು ಮಣ್ಣು, ಆಮೇಲೆ ವಿಂಡ್ ಮಿಲ್ಸು, ಜೊತೆಗೆ ಆ ಮೋಡ, ಬ್ಲ್ಯಾಕ್ ಮೋಡ. ಎಷ್ಟು ಚೆನ್ನಾಗಿತ್ತಂದರೆ ಜರ್ನಿ ಅಷ್ಟು ಚೆನ್ನಾಗಿತ್ತು. ಯಾಕಂದರೆ ನಾವು ಹೊಸ್ಪೇಟೆಗೆ ಹೋಗ್ತಾನೆ ಇರ್ತೀವಲ್ಲ, ಕಾಮನ್ ಆಗಿಬಿಟ್ಟಿತ್ತು. ನೋಡಿ, ಮಳೆರಾಯ ಸ್ಟಾರ್ಟ್ ಆಗಿಬಿಟ್ಟಿದ್ದ. ಅದರಲ್ಲೇ ಹೋದ್ವಿ. ಹೆಂಗಿದ್ರು ಕಾರಲ್ಲ, ಮಳೆ ಆದರೂ ಬರಲಿ ಏನಾದ್ರಾಗಲಿ ಟೆನ್ಷನ್ ಇಲ್ಲ ಅಂಥೇಳಿ ಆರಾಮಾಗಿ ಹೋದ್ವಿ. ನೋಡಿ, ಹತ್ರ ಹೋದಂಗೆಲ್ಲ ಎಷ್ಟು ಚೆನ್ನಾಗಿತ್ತು ಪ್ರೆಸೆಂಟಾಗಿ. ನೋಡಿ, ಇನ್ನೂ ಇವನೇ ನನ್ನ ಅಳಿಯ. 5 ಮಂತ್ಸ್ ಆಯಿತು, ನೋಡೋಕ್ಕೆ ಹೋಗೋಕ್ಕಾಗಿರಲಿಲ್ಲ. ನೋಡಿ ಫುಲ್ ಖುಷಿ ಆಯ್ತು ನನಗೆ. ಬಟ್ ಅವನಿಗೆ ಗಾಬರಿ ಆಗಿತ್ತು ಹೊಸಬ್ರನ್ನ ನೋಡಿ, ಅಳ್ತಾ ಇದ್ದ. ಇದವ್ರ ಫ್ಯಾಮಿಲಿ ನೋಡಿಕೊಂಡು ಮತ್ತು ನೈಟು ಏನಾದರೂ ತಿನ್ಕೊಂಡು ಹೋಗೋಣ ಅಂಥೇಳಿ. ನೋಡಿ, ಇದು ಬಸವಣ್ಣನ ಸ್ಟ್ಯಾಚು ಇದೆ ಅಲ್ಲ ಕೆರೆಯಲ್ಲಿ, ಅದು. ಅಲ್ಲಿಂದ ನಾವು ಹೋಗಿದ್ದೆ ಮಠಕ್ಕೆ. ನಮ್ಮೂರಲ್ಲಿ ಗವಿ ಮಠ ಹೆಂಗೋ ಫೇಮಸ್ಸು,
ಅಲ್ಲಿ ತೋಂಟದಾರ ಮಠ ಫೇಮಸ್ಸು ಗದಗಲ್ಲಿ. ನೋಡಿ ಇದೇ ಮಠ. ಒಳಗಡೆನೂ ಹೋಗಲಿಲ್ಲ, ಮಳೆ ಬರ್ತಾ ಇತ್ತು. ಅದಕ್ಕೆ ಅಲ್ಲಿ ಹೊರಗಡೆ ಗಿರ್ಮಿಟಿ ಫೇಮಸ್ಸು. ಗಿರ್ಮಿಟಿ ಬದನೆಕಾಯಿ ತೊಗೊಂಡು ಅಲ್ಲೇ ತಿಂದು ಮತ್ತು ರಿಟರ್ನ್ ಆದ್ವಿ ಕೊಪ್ಪಳಕ್ಕೆ. ನಾನು ಬೆಳಗ್ಗೆ ಟಿಫಿನ್ನು ಹಾಸ್ಪಿಟಲಿ, ಮಧ್ಯಾಹ್ನ ಊಟ ಕೊಪ್ಪಳದಲ್ಲಿ ಮಾಡಿದ್ರಿಂದ ನಾನು ಆ ಥರ ಸ್ಟೇಟಸ್ ಇಟ್ಟಿದ್ದೆ. ಬೆಳಗ್ಗೆ ಟಿಫಿನಲ್ಲಿ, ಮಧ್ಯಾಹ್ನ ಊಟ ಇಲ್ಲಿ, ರಾತ್ರಿ ಎಲ್ಲಿ ಅಂತ ಕ್ವಶನ್ ಮಾರ್ಕ್ ಹಾಕಿ ಇಟ್ಟಿದ್ದೆ. ಎಷ್ಟೊಂದು ಜನ ರಿಪ್ಲೈ ಮಾಡಿದ್ರು ಅದಕ್ಕೆ. ಪಾಪ ಇನ್ವೈಟ್ ಕೂಡ ಮಾಡಿದರು ಎಲ್ಲೆಲ್ಲಿಂದನೋ, ಬಳ್ಳಾರಿ, ಬೆಂಗಳೂರು, ಗೋವಾ, ಇನ್ನು ಇಲ್ಲಿ ಲೋಕಲ್ನವರು ಎಲ್ಲರೂ ಇನ್ವೈಟ್ ಮಾಡಿದರು. ನಮ್ಮ ಮನೆಗೆ ಬನ್ನಿ, ಧಾರವಾಡ, ಅವರೆಲ್ಲರೂ ಇನ್ವೈಟ್ ಮಾಡಿದರು ನಮ್ಮ ಮನೆಗೆ ಬನ್ನಿ ಅಂತ. ಓಕೆ ಅಂತ ಅಂದ್ಕೊತ ಮತ್ತು ಈಗಿತ್ತು. ವಾಪಸ್ಸು ನಾವು ಬರೋಷ್ಟರಲ್ಲಿ ಫುಲ್ಲು ಜೋರಿತ್ತು ಮಳೆ. ಮನೆ ರೀಚ್ ಆದ್ವಿ. ಹೀಗಿತ್ತು ನಮ್ಮ ಫುಲ್ ಡೇ. ಮಸ್ತ್ ಎಂಜಾಯ್ ಮಾಡಿದ್ವಿ. ಟೇಕ್ ಕೇರ್. ನಮಗಂತೂ ಎಷ್ಟು ಜರ್ನಿ ಮಾಡಿದ್ರು, ಎಷ್ಟು ಟ್ರಿಪ್ಸ್ ಮಾಡಿದ್ರು ಸಾಕಾಗೋದೇ ಇಲ್ಲ, ತೃಪ್ತಿ ಅನ್ನೋದೇ ಇಲ್ಲ. 4 ದಿನ ಮನೇಲಿದ್ದರೆ ಅವ್ರಿಗೆ ಎಲ್ಲೂ ಹೋಗಿಲ್ಲಲ್ಲಪ್ಪ ಅನಿಸುತ್ತೆ. ಬಟ್ ಮಧ್ಯೆ 2-3 ದಿನ ಗ್ಯಾಪ್ ಬೇಕು. ಯಾಕಂದರೆ ಹೋಗಿ ಬಂದಿರೋ ಬಟ್ಟೆ ಒಗ್ಯೋಕೆ, ಮನೆ ಕ್ಲೀನ್ ಮಾಡ್ಕೊಳಕ್ಕೆ ನಡುವೆ ಗ್ಯಾಪ್ ಬೇಕು. ಅಷ್ಟು ಬಿಟ್ಟರೆ ಎಷ್ಟು ಜರ್ನಿ ಮಾಡೋಕ್ಕೂ ಬೇಜಾರಿಲ್ಲ ನನಗೆ, ನಮ್ಮ ಹುಡುಗನಿಗೆ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಟ್ರಿಪ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.